ಪಿತೃಪಕ್ಷದೊಂದಿಗೆ ಸಂಬಂಧಿಸಿದ ಒಂದು ದಂತಕಥೆ, ಸರಳವಾದಂಥ ಒಂದು ದಂತಕಥೆ. ಏನಪ್ಪ ಅಂದರೆ, ಮಹಾಭಾರತದ ಮಹಾಕಾವ್ಯದ ಪ್ರಕಾರ ಕರ್ಣನು ಮಹಾಯುದ್ಧದ ಒಂದು 17ನೇ ದಿನದಂದು ಮರಣವನ್ನು ಹೊಂದ್ತಾನೆ. ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಅಲ್ಲಿ ಅವನಿಗೆ ಆಭರಣಗಳು ಮತ್ತು ಆಭರಣಗಳನ್ನು ಆಹಾರವಾಗಿ ಅರ್ಪಿಸಲಾಗುತ್ತೆ. ಇದರಿಂದ ಋತಿಗೊಂಡಂತಹ ಅವನು ಈ ಚಿಕಿತ್ಸೆಯ ಹಿಂದಿನ ಕಾರಣವನ್ನು ತಿಳಿಯಲು ಭಗವಾನ್ ಇಂದ್ರನ ಬಳಿ ಹೋಗ್ತಾನೆ. ಇದು ಅವನ ಜೀವಿತಾವಧಿಯಲ್ಲಿ ಅವನು ಮಾಡಿದ ಒಂದು ದಾನ, ಒಂದು ಕಾರ್ಯಗಳಿಂದಾಗಿ ಎಂದು ದೇವರಾಜನು ಅವನಿಗೆ ತಿಳಿಸ್ತಾನೆ. ಆದಾಗ್ಯೂ ಅವನು ಏಕೈಕ ಪಾಪವೆಂದರೆ ಅವನು ತನ್ನ ಪೂರ್ವಜರಿಗೆ ಎಂದಿಗೂ ಆಹಾರವನ್ನು ನೀಡಿಲ್ಲ. ಕರ್ಣನು ತಕ್ಷಣವೇ ತನ್ನ ಕಾರ್ಯಗಳಿಗೆ ಪಶ್ಚಾತ್ತಾಪವನ್ನು ಪಟ್ಟು ಮತ್ತು ತನ್ನ ತಪ್ಪುಗಳಿಗೆ ಅದನ್ನು ಸರಿಪಡಿಸಬೇಕು ಅಂತ ಅವನಿಗೆ ಸಲಹೆಗಳನ್ನು ಕೇಳ್ತಾನೆ. ಆಗ ಕರ್ಣನಿಗೆ ಭೂಮಿಗೆ ಭೇಟಿ ನೀಡಿ ತನ್ನ ಪೂರ್ವಜರಿಗೆ ಶ್ರಾದ್ದ ನೈವೇದ್ಯವನ್ನು ಅರ್ಪಿಸಲು 15 ದಿನಗಳ ಕಾಲಾವಕಾಶವನ್ನು ಇಂದ್ರದೇವ ನೀಡ್ತಾನೆ. ಅವನ ಮೃತ್ಯುಲೋಕಕ್ಕೆ ಇಳಿದು ಬಂದು ತನ್ನ ಪೂರ್ವಜರ ಒಂದು ಸಮಾಧಾನವನ್ನು ಪಡಿಸಲು ಅವರಿಗೆ ಆಹಾರ ಮತ್ತು ಪಾನೀಯಗಳನ್ನು ಅರ್ಪಿಸ್ತಾನೆ. ಅದರ ನಂತರ ಅವನಿಗೆ ಸ್ವರ್ಗಕ್ಕೆ ಹಿಂತಿರುಗಿದನು ಮತ್ತು ಅಂದಿನಿಂದ ಈ ಒಂದು ಅವಧಿಯನ್ನು ಪೂರ್ವಜರಿಗೆ ಮೀಸಲಾಗಿರುತ್ತೆ. ಒಂದು ಹಿಂದೂಗಳ ಒಂದು ಸಾವಿನಾಚಿನ ಜೀವನದ ಕಾಲ್ಪನಿಕ ಒಂದು ನಂಬಿಕೆಯಾಗಿರುತ್ತೆ. ಇದರ ಒಂದು ಪರಿಣಾಮವಾಗಿ ನಮ್ಮ ಪೂರ್ವಜರು ಸಾವಿನ ನಂತರ ಮೋಕ್ಷವನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು, ಜೀವನ ಮತ್ತು ಮರಣದ ಚಕ್ರದಿಂದ ಹೊರ ಬರುವುದನ್ನು ಖಚಿತವನ್ನು ಪಡಿಸಿಕೊಳ್ಳಲು ಈ ಅವಧಿಯನ್ನು ನಿಗದಿಪಡಿಸಲಾಗುತ್ತೆ. ಇದರ ಒಂದು ಸಾರಾಂಶ ಏನಪ್ಪ ಅಂದರೆ, ಕರ್ಣ ದಾನವನ್ನು ಕೊಡುವವನು. ಆತ ವಜ್ರ ವೈಡೂರ್ಯಗಳನ್ನು ದಾನವನ್ನಾಗಿ ಕೊಡ್ತಾ ಇರ್ತಾನೆ. ಬಟ್ ಅವರ ಪೂರ್ವಜರಿಗೆ ಆಹಾರ ದಾನವನ್ನು ಕೊಡದೆ ಮರೆತು ಬಿಟ್ಟಿರ್ತಾನೆ. ಮಹಾಯುದ್ಧದಲ್ಲಿ ಅವನ ಮರಣ ಹೊಂದಿದ ನಂತರ ಆತನಿಗೆ ಊಟವನ್ನು ಮಾಡಲಿಕ್ಕೆ ಚಿನ್ನ ಮತ್ತು ವಜ್ರ ವೈಡೂರ್ಯವನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಚಿನ್ನ ಮತ್ತು ವಜ್ರ ವೈಡೂರ್ಯದ ಊಟ ಹೊಟ್ಟೆ ತುಂಬುತ್ತಾ? ತುಂಬೋದಿಲ್ಲ. ಆಗ ಈ ಥರ ಕೊಟ್ಟಿದ್ದಾರಲ್ಲ ಅಂತ ಆತ ಇಂದ್ರದೇವನಿಗೆ ಹೋಗಿ ಕೇಳ್ತಾನೆ, ಏನಪ್ಪ ಇದು ವಿಶೇಷ, ಯಾಕೆ ಈ ಥರ ಆಗ್ತಾ ಇದೆ ಅಂತ ಕೇಳಿದಾಗ ಇಂದ್ರದೇವ ಹೇಳ್ತಾನೆ, ನೀನು ದಾನವನ್ನು ಮಾಡಿದ್ಯಾ ಸರಿ, ಬರೀ ವಜ್ರ ವೈಡೂರ್ಯಗಳನ್ನೇ ದಾನವನ್ನು ಮಾಡಿದ್ದೆ ವಿನಃ ನಿನ್ನ ಪಿತೃಗಳಿಗೆ ಒಂದು ಆಹಾರನೂ ಕೊಟ್ಟಿಲ್ಲ, ನೀರನ್ನು ಕೊಟ್ಟಿಲ್ಲ ನೀನು. ಅದಕ್ಕಾಗಿ ನಿನಗೆ ಈ ಶಾಪ ಬಂದಿದೆ ಅಂತ ಹೇಳ್ತಾನೆ. ಆಗ ಅದನ್ನು ಸರಿಪಡಿಸ್ಕೊಳ್ಬೇಕು, ನನಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿದಾಗ ಇಂದ್ರದೇವ 15 ದಿನಗಳ ಕಾಲ ಆತನಿಗೆ ಮತ್ತೆ ಭೂಲೋಕಕ್ಕೆ ಕಳಿಸಿ ಈ ಒಂದು ಸಂಕಲ್ಪವನ್ನು ಮಾಡುವಂತ ತಿಳಿಸ್ತಾನೆ. ಆಗ ಕರ್ಣನು ಭೂಲೋಕಕ್ಕೆ ಬಂದು ತಮ್ಮ ಪಿತೃಗಳಿಗೆ ಆಹಾರ ಮತ್ತು ನೀರನ್ನು ದಾನವನ್ನಾಗಿ ಮಾಡಿ ಮೋಕ್ಷವನ್ನು ಹೊಂದ್ತಾನೆ. ಆಗ ಆತನಿಗೆ ಸ್ವರ್ಗಲೋಕದಲ್ಲಿ ವಿಶೇಷವಾದಂತಹ ಒಂದು ಸವಲತ್ತುಗಳು ಸಿಗ್ತವೆ. ಹೀಗೆ ನಾವು ಏನು ಕರ್ಮಗಳನ್ನು ತೆಗೆದುಕೊಂಡಿರ್ತೀವಿ, ನಾವು ಏನು ಪಾಪಗಳನ್ನು ಮಾಡಿರ್ತೀವಿ, ಅದೇ ಕರ್ಮ ಮತ್ತು ಧರ್ಮ ನಮಗೆ ಸ್ವರ್ಗಲೋಕದಲ್ಲೂ ಸಹಿತ ಸಿಗುತ್ತೆ. ಅದಕ್ಕಾಗಿ ನನ್ನ ಪ್ರೀತಿಯ ವೀಕ್ಷಕರ ನಾನು ಹೇಳೋದೇನಪ್ಪ ಅಂದರೆ, ಆದಷ್ಟು ಸಹಿತ ಧರ್ಮ ಕಾರ್ಯವನ್ನು ಮಾಡಿ ನಮ್ಮ ಪಿತೃಗಳ ಆಶೀರ್ವಾದಕ್ಕಾಗಿ ಈ ಒಂದು ಮಾಲೆಯ ಅಮಾವಾಸ್ಯ, ಈ ಮಾಲೆಯ ಪ್ರಾರಂಭೋತ್ಸವದಿಂದ ಹಿಡಿದು ಈ ಒಂದು 15 ದಿನಗಳ ಕಾಲ ಪಿತೃಗಳಿಗೆ ಅಂತಲೇ ಮೀಸಲಿಟ್ಟು ಅವರಿಗೆ ಸಲ್ಲಬೇಕಾದಂಥ ಪ್ರತಿಯೊಂದು ಪೂಜೆ, ಹೋಮ, ಹವನ ಮತ್ತು ದಾನ, ಧರ್ಮ, ಪಿಂಡ ಪ್ರದಾನ, ಶ್ರಾದ್ದ ಪ್ರದಾನ, ಏನೇ ಕೈಂಕರ್ಯಗಳಿದ್ರು ಸಹಿತ, ನಾರಾಯಣ ಬಲಿ, ಹೀಗೆ ಏನೇ ಒಂದು ಕೈಂಕರ್ಯಗಳಿದ್ರು ಸಹಿತ ಅದನ್ನು ಮುಗಿಸಿ ಅವರಿಗೆ ಒಂದು ಮೋಕ್ಷವನ್ನು ಕೊಟ್ಟಾಗ ನಮ್ಮ ಒಂದು ವಂಶಾಭಿವೃದ್ಧಿ ಆಗಲಿಕ್ಕೂ ಸಹಿತ ನಮ್ಮ ಪಿತೃಗಳಿಂದ ಲಾಭವಾಗುತ್ತೆ ಅಂತ ಸಹಿತ ನಮಗೆ ತಿಳಿಸ್ಕೊಡ್ತಾನೆ. ಇದಾಗಿತ್ತು ಈ ಒಂದು ಸಂಚಿಕೆ.
ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ಮತ್ತು ನಮಗೆ ಕಮೆಂಟ್ಸ್ಗಳನ್ನು ಬರೆಯೋದ್ರ ಮುಖಾಂತರ ತಾವು ಅದನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.